ಇವಾಗ ನಾವು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿ ಬನ್ನಿ ನಮ್ಮ ಫಾಲೋವರ್ಸ್ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋಣ. ಕೋರ್ಸ್ ನಾವು ತುಂಬಾ ಎಕ್ಸೈಟ್ ಆಗಿದ್ದೀವಿ. ಅದರಲ್ಲೂ ದೀಕ್ಷಿತ್ ಅವ್ರ ಜೊತೆ, ಅದು ರಾಯರ ದರ್ಶನ ಜೊತೆ ಹೋಗ್ತಾ ಇದೀವಿ. ಇನ್ನು ಗುರುವಾರ ಇನ್ನೂ ಖುಷಿ ಆಗ್ತಾ ಇದೆ. ನೀವೆಷ್ಟು ರಾಯರು ಕರೆದಿದ್ದಾರೆ ಅಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಬನ್ನಿ ರಾಯರ ದರ್ಶನ ಮಾಡೋಣ. ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ. ನನ್ನ ಉದ್ದೇಶ ಏನಂದ್ರೆ ಕೆಲವರಿಗೆ ಆ ದೇವಸ್ಥಾನಕ್ಕೆ ಹೋಗೋಕೆ ಏನೇನೋ ಅಡಚಣೆ, ಏನೇನೋ ಅಡ್ಡ ಬರ್ತಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದ್ರ ಮೂಲಕ ಅಟ್ಲೀಸ್ಟ್ ನಾನ್ ಕರ್ಕೊಂಡು ಹೋಗೋ ಒಂದು ಇಬ್ರಿಗೆ ದೇವರ ದರ್ಶನ ಆಗ್ಲಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ. ನಮ್ಮ ನವೀನ್ ಅವರು ಹಾಗೆ ಅಪೂರ್ವ ಅವರು ನನ್ನ ಶೋನ ಫಸ್ಟ್ ಇಬ್ರು ಫಾಲೋವರ್ಸ್. ಸೊ ನನಗಂತೂ ತುಂಬಾ ಖುಷಿ ಇದೆ ಇವ್ರನ್ನ ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಒಂದು ರಾಯರನ್ನ ದರ್ಶನ ಮಾಡಿಸಿದ್ದು. ನಮ್ಮ DXT ಶೋ ಕಡೆಯಿಂದ ಸಣ್ಣ ಗಿಫ್ಟ್. ಸೊ ಇದು ಅಪೂರ್ವ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರೇ ತಗೊಳ್ಳಿ, ದಿಸ್ ಇಸ್ ಫಾರ್ ಯು. ನೀವು ಕೂಡ DXT ಶೋಗೆ ಬರ್ಬೋದು. ನೀವು ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಈ ವ್ಲಾಗ್ ಇರುವಂತ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಹೋಗ್ಬೇಕಾಗಿರುವ ಮುಂದಿನ ದೇವಾಲಯ ಯಾವುದು ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಇಬ್ಬರನ್ನ. ಸೊ ನೀವು ಕಮೆಂಟ್ ಮಾಡಬೇಕಾಗಿರೋದು ಯಾವ ದೇವಾಲಯ ಅಂತ ಬೇಗ ಬೇಗ ಕಮೆಂಟ್ ಮಾಡಿ.